ನನಗೆ ಅಲ್ಲೇ ಗೊತ್ತಾಯ್ತು, ಹೇಳಿದ್ರು ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟಿದ್ವಿ ನಾವು. ನಾನು ಹೇಳಿದ್ರು ಬಂದಿದ್ದೀನಿ. ಇವರು ಮಾಜಿ ಅಧ್ಯಕ್ಷರು, ನಾವೆಲ್ಲ ಒಂದ್ ನಿಮಿಷ, ನಾವೆಲ್ಲ ಚಿತ್ರರಂಗದವರು ಇಡೀ ಚಿತ್ರರಂಗ ಪರವಾಗಿ ಕ್ಷಮೆ ಪರವಾಗಿ ಬಂದಿದ್ದೀವಿ. ಅಪಮಾನ ಬಂದಂಗ ಆಗಿದೆ. ಆದ್ರೂ ಕೂಡ ನಾವು ಆ ರೀತಿಯಲ್ಲಿ ಭಾವಿಸಿಲ್ಲ. ಎಲ್ಲಾ ಚಿತ್ರರಂಗ ಆ ರೀತಿ ಸಾಧ್ಯ ಇಲ್ಲ. ಹಂಗಾದ್ರೆ ದಿನಾ ನೂರಾರು ಸಾವಿರಾರು ಕೊಲೆ ಆಗ್ಬೇಕಾಯ್ತು. ಬರೀ ಮೆಸೇಜ್ಗೋಸ್ಕರ ಈ ತರ ಮಾಡೋದಾದ್ರೆ ಸಾವಿರಾರು ಕೊಲೆ ಆಗ್ಬೇಕಾಯ್ತು. ಈಗ ನೋಡಿ, ನೀವೊಂದು ಮಾತು ಹೇಳಿದ್ರಿ, ನನ್ನ ಮಗ ಸತ್ತ, ಆದ್ರೆ ಇಂಥ ಈ ರೀತಿ ನನ್ನ ಮಗನ ಸಾಯಿಸಿದ್ರಲ್ಲ ಅಂತ ನಮಗೆ ಅವಾಗ ತೆರಳಿ ಕಿತ್ತು ಬರುತ್ತೆ. ಯಾವುದೇ ಕಾರಣದಲ್ಲೂ ನಾವು ನಿಮಗೆ ಸಾಂತ್ವನ ಹೇಳಕ್ ಬಂದಿದ್ವಿ, ಧೈರ್ಯವಾಗಿರಿ, ನಾವೆಲ್ಲ ನಿಮ್ಮ ಜೊತೆ. ಇಡೀ ಚಿತ್ರರಂಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಇವರ ನಮ್ಮ ಮಗ ಕಳ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿಗಳಿಗೆ, ಅವರ ಧರ್ಮಪತ್ನಿ ಸಹನಾ ಅವರಿಗೆ ಅವರ ಸಾವನ್ನು ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡ್ಲಿ, ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ನಾವೆಲ್ಲ ಬಂದಿದ್ದೀವಿ. ಮಾಜಿ ಅಧ್ಯಕ್ಷರುಗಳು ಹಾಗೂ ನಮ್ಮ ಕಾರ್ಯಕರ್ತ ಸಮಿತಿಸಿದ್ರು. ನಾವು ಯಾವತ್ತೂ ಸಾವಾಯ್ತು ಅವತ್ತೇ ಡಿಸೈಡ್ ಮಾಡಿದ್ವಿ. ನಿನ್ನೆ ಬರಬೇಕಾಗಿತ್ತು, ನಿಮ್ಮ ಕಾರಣ ಅಂತ ಬರೋಕ್ಕಾಗಿಲ್ಲ. ಅದರಿಂದ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಪರವಾಗಿ ಅವರ ಧರ್ಮಪತ್ನಿಯರಿಗೆ 2.5 ಲಕ್ಷಗಳನ್ನ ಚೆಕ್ ಅವ್ರಿಗೊಂದು ಅಕೌಂಟಿಗೆ ಕೊಡ್ತಾ ಇದ್ದೀವಿ. ಈಗ ಅವರ ತಂದೆ ತಾಯಿಗಳು ಕೂಡ ಅವರ ಆಧಾರ ಸ್ತಂಭ ಆಗಿದ್ರು. ಅದು ಬಹಳ ನಿಜವಾಗ್ಲೂ ಎಲ್ಲದಕ್ಕಿಂತ ಜಾಸ್ತಿ ನೋವಾಗಿದೆ ಅವ್ರಿಗೂ ಇದೆ, ಧರ್ಮಪೀಳಿಗೆ ಇದೆ. ಆದ್ರೂ ಕೂಡ ಅವ್ರು ನಮ್ಮ ವಾಣಿಜ್ಯ ಮಂಡಳಿಯಿಂದ ಅವ್ರಿಗೂ ಕೂಡ ತಂದೆ ತಾಯಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಅಲ್ಪ ಕಾಣಿಕೆಯನ್ನು ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯೋಗ ಪರವಾಗಿ ಅವ್ರ ತಂದೆ ತಾಯಿಗಳ ಹಸ್ತಾಂತರ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಎಲ್ಲ ಹಿರಿಯರಲ್ಲಿ ನಾನು ಮನವಿ ಮಾಡ್ಕೊಳ್ತಾ, ಇದು ಸಾಂಕೇತಿಕವಾಗಿ ಅವ್ರಿಗೆ ಬಂದಿದ್ದೀವಿ, ಅವ್ರಿಗೆ ನೆರವು ನೀಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರರಂಗ ಬಹಳಷ್ಟು ಜನ ಕೊಡುಗೈ ದಾನಿಗಳಿದ್ದಾರೆ. ಅವರೆಲ್ಲರೂ ಜೊತೆ ಸೇರಿ ನಾವೆಲ್ಲ ಕೂತ್ಕೊಂಡು ಮಾತುಕತೆ ಆಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಮ್ಮ ಕೈಲಾದ ಸೇವೆಯನ್ನು ಈ ಕುಟುಂಬಕ್ಕೆ ಮಾಡ್ತೀವಿ ಅಂತ ಮಾಧ್ಯಮದ ಮುಖಾಂತರ ತಂದೆ ತಾಯಿಗಳಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಒಳ್ಳೆಯದಾಗಲಿ. ಅಮ್ಮ, ಧೈರ್ಯವಾಗಿರಿ. ಈಗ ನೀವು ಧೈರ್ಯ ಇರಬೇಕಾಗ್ತದೆ, ಯಾರು ಇಲ್ಲ, ನೀವೇ ಮಗ ಮಗಳು ಎಲ್ಲ ನೀವೇ, ಎಲ್ಲವೂ ನೀವೇ. ಬಾಬಾ, ನಿಮ್ಮ ಅತ್ತೆಯವರು ಯಾವಾಗಲೂ ನಿಮ್ಮನ್ನ ನಿಮ್ಗೆ ಹೆಸರು ಹೇಳಿ ಮೀಡಿಯಾದಲ್ಲಿ ಅವರ ದುಃಖ ತೋರಿಸ್ತಾರೆ. ದಯವಿಟ್ಟು ನೀವು ಆಸರೆಯಾಗಿ ಅವ್ರಿಗೆ ಮರಳೇಶ್ ಅಂತ ನನ್ನ ಕ್ಲಾಸ್ಮೇಟ್ ತಂಗಿಯವರು, ಆಗ್ಬಾರ್ದಾಗಿತ್ತು, ಆಗೋಗಿದೆ. ನಾವೇನು ಹೇಳಿದ್ರು ಕಳೆದವತ್ತು ಹೊತ್ತು ವಾಪಸ್ ನಾವೇನೋ ಈ ಮೂಲಕ ನಾವೆಲ್ಲರೂ ಸೇರಿ ಅವ್ರ ಸಮಾಧಾನವನ್ನು ಕೊಡಬೇಕಾದ್ರೆ ನಮ್ಮ ಧರ್ಮ. ಅದಕ್ಕೋಸ್ಕರ ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷರು ಸುರೇಶ್ ಅವರು, ಸಾಗರ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಬಂದು ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಮೊನ್ನೆ ಬರಕ್ಕೆ ಕೊಟ್ಟಿದ್ವಿ. ಅಲ್ಲಿ ಏನು ಇರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬಂದು ಹೋಗೋಣ ಅಂತ ಬಂದು ಈಗ ನಮ್ಮ ವಾಣಿಜ್ಯ ಮಂಡಳಿ ಆಶ್ರಯದಿಂದ ನಮ್ಮ ಕೈಲಾದ ಸಹಾಯ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ನೀಡಿದಾಗ ಮುಂದಿನ ಕೂಡ ಒಳ್ಳೇದಾಗುತ್ತೆ. ಆಗ್ಬಾರ್ದಾಗಿತ್ತು, ಆಗೋಗಿದೆ. ಚಿಂತನೆ ಮಾಡಿ ವಾಪಸ್ ಬರುವಂತ ವಸ್ತುವಾಗಿದೆ, ಪ್ರತಿಯೇ ಮಾಡ್ಬೋದು, ಆಗೋದಿಲ್ಲ. ನೀವು ಏನಪ್ಪ ಅಂದ್ರೆ ನಿಮ್ಮ ಕಣ್ಣುಗಳು ದೇವಿ 2 ಕಣ್ಣುಗಳಿಂದ ಎಂಬ ನೋಡ್ಕೊಳ್ಳೋ ಬರೋದು ನೀವು. ನಿಮ್ಗೆಲ್ರಿಗೂ ಭಗವಂತ ಶಿವ ಒಳ್ಳೇದು ಮಾಡಿ ಓದಂತ ವ್ಯಕ್ತಿ ಆತ್ಮಕ್ಕೆ ಧರ್ಮದ ಶಾಂತಿ ಸಿಗಲಿ ಅಂತ ಹೇಳಿ ನಮಗೆಲ್ಲರೂ ದುಃಖದ ಮನೆಯಲ್ಲಿ ಏನ್ ಹೇಳಿದ್ರು ಆ ದುಃಖ ಹೊರಗಡೆ ಬರಬೇಕಾದ್ರೆ ಆ ತಂದೆ ತಾಯಿ, ಹೆಂಡತಿ, ಅವ್ರ ಕುಟುಂಬ ಅವ್ರು ಕೊಡೋಷ್ಟು ಯಾತನೆ ಆಗಿರುತ್ತೆ ಅಂತಂದ್ರೆ, ಯಾರು ಈ ಮುಂದಿನ ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಇವ್ರ ಯಾತನೆ ಒಂದ್ಸಾರಿ ನೋಡಿದ್ರೆ ಜೀವನದಲ್ಲಿ ಯಾರು ತಪ್ಪು ಮಾಡಲ್ಲ. ಆ ನೋವನ್ನು ಅನುಭವಿಸ್ತಾರೆ ಈ ಕುಟುಂಬದಲ್ಲಿ.
ಅವರು ನಮ್ಮ ಚಿತ್ರರಂಗದ ಆಸ್ತಿಗಳು. ನಾವೆಲ್ಲ ಹಿರಿಯರು ಹೇಳಿದಾಗೆ ನಾವು ಇವರಿಗೆ ಸಾಂತ್ವನ ಹೇಳೋದಕ್ಕೆ ಬಂದಿದ್ದೀವಿ. ಮತ್ತೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ ಚಿತ್ರರಂಗದ ಕುಟುಂಬ ಇವರು ಆದ್ರಿಂದ ಇವರ ಕ್ಷಮೆ ಕೇಳೋದಕ್ಕೂ ಬಂದಿದ್ದೀವಿ. ಯಾಕೆಂದ್ರೆ ನಾವು ಕ್ಷಮೆ ಕೇಳಲೇಬೇಕು. ಚಿತ್ರರಂಗ ಈ ಮನೆಗೆ ನಾವು ಕ್ಷಮೆ ಕೇಳಲೇಬೇಕು ಅಂತ ಪರಿಸ್ಥಿತಿ ಒದಗಿ ಬಂದಿದೆ. ದುರ್ದೈವ ಅಂತ ಇದ್ದೀವಿ. ಇನ್ನು ಮುಂದೆ ಈ ತರ ಯಾವುದೇ ಅನಾಹುತ ಆಗದೆ ಇದ್ರೆ ಚಿತ್ರರಂಗಕ್ಕೆ ಇವರೆಲ್ಲ ಸಹಕಾರ ಬೇಕಾಗುತ್ತೆ. ಅದರಿಂದ ಕ್ಷಮೆ ಕೋರ್ತಾ ಅವರ ಆತ್ಮಕ್ಕೆ ನಮ್ಮ ಜಡಕ ಸ್ವಾಮಿಯವರ ಆತ್ಮಕ್ಕೆ ಶಾಂತಿಯನ್ನು ಸಹ ಕೋರ್ತಾ ಹಿರಿಯರು ದುಃಖವನ್ನ ಭರಿಸೋ ಶಕ್ತಿಯ ಭಗವಂತ ಏನು ಈಗ ಎಲ್ಲ ಕಾರ್ಯಗಳು ಮಾಡಿದ್ದಾರೆ. ಆದ್ರೆ ಭಗವಂತ ಶಾಶ್ವತವಾಗಿ ದುಃಖವನ್ನು ಭರಿಸೋ ಶಕ್ತಿ ಕೊಡ್ಲಿ ಅಂತ ಹೇಳಿ ಕೇಳೋದ್ ಬಿಟ್ರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯರು ಹೇಳಿದಾಗೆ ಇಡೀ ಚಿತ್ರರಂಗದ ಕ್ಷಮೆ ಯಾಚಿಸ್ತಾ ಇದ್ದೀವಿ. ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ಳೋದು ಒಂದೇ ಒಂದು, ಯಾರೇ ಒಬ್ರು ಅಭಿಮಾನಿಗಳಾಗ್ಲಿ ಈ ತರದ್ದು ಒಂದು ನಿಮ್ಮ ಹೀರೋಗಳನ್ನ ನೀವು ಆರಾಧಿಸಿ, ಬಟ್ ಈ ರೀತಿ ಮುಂದಿನ ದಿನಗಳಲ್ಲಿ ಹತಾಚೌರ್ಯ ಆಗ್ಬಾರ್ದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ನಿಮ್ಮ ನಾಯಕ ನಟರುಗಳಿಗೂ ನಾವು ಕೇಳ್ಕೊತೀವಿ. ಅವ್ರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಿದ್ದಾರೆ, ಮತ್ತೆ ಈ ಸಹನಾ ಈ ಹುಡುಗಿ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಆ ಸಂಕಟ ಅವ್ರಗಳಿಗೆ ಗೊತ್ತಿರ್ತದೆ. ಫ್ಯಾನ್ಸ್ ಇರಬೇಕು ಚಿತ್ರರಂಗದಲ್ಲಿ, ಬಟ್ ಈ ಮಟ್ಟಕ್ಕೆ ದಯವಿಟ್ಟು ಯಾರೂ ಹೋಗ್ಬೇಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಇನ್ಸಿಡೆಂಟ್ ಕೊನೆ ಆಗೋಗ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಈ ತರ ಇನ್ಸಿಡೆಂಟ್ ಮರುಕಳಿಸಬಾರ್ದು. ಇವರುಗಳಿಗೆ ಕ್ಷಮೆ ಕೇಳ್ತಾ ಚಿತ್ರರಂಗದ ಪರವಾಗಿ ನಾನು ಮಾತು ಮುಗಿಸ್ತಾ